ಟ್ರೈಲರ್ ದೊಡ್ಡ ಮಟ್ಟಿಗೆ ಹಿಟ್ ಆಗಿದೆ. ಕೋರ ಕಂಗ್ರಾಜ್. ಥ್ಯಾಂಕ್ ಯು. ಏನು ಹೇಳ್ತೀರಿ ಈ ಸಂದರ್ಭ? ಏನು ಹೇಳೋದು, ಎಲ್ಲ ಆಡಿಯನ್ಸು ಅವ್ರು ಬಿಟ್ಟಿದ್ದು ತುಂಬ ಎಲ್ಲರಿಗೂ ಒಂದು, ಯಾಕಂದರೆ 1 ಮಿಲಿಯನ್ 2 ದಿನ ಹೋಗೋದು ಇತ್ತೀಚಿನ ದಿನಗಳಲ್ಲಿ ಭಾಳ ಕಷ್ಟ. ಸೊ ಅದರಲ್ಲೇ ಗೊತ್ತಾಗುತ್ತೆ ತುಂಬ ಇಷ್ಟಪಡ್ತಿದ್ದಾರೆ ಅಂತ. ಇನ್ನೂ ಮುಂದಿನ ದಿನಗಳಲ್ಲಿ ಖಂಡಿತ ಒಂದು ಏನು ಎಕ್ಸ್ಪೆಕ್ಟೇಷನ್ ಇದೆ, ಆ ಎಕ್ಸ್ಪೆಕ್ಟೇಷನ್ ತಕ್ಕನಾಗೆ ಕೋರ ಮೂವಿ ಖಂಡಿತ ಇರುತ್ತೆ ಅಂತ ನಾನು ನನ್ನ ಟೀಮ್ ಪರವಾಗಿ ಪ್ರಾಮಿಸ್ ಮಾಡ್ತೀನಿ. ಇನ್ನು ಹೊರಟಾದ್ಮೇಲೆ ಶ್ರೀ ಅವರು ಈ ಸಿನಿಮಾದ ಮುಖಾಂತರ ಕಮ್ಬ್ಯಾಕ್ ಆಗಿದ್ದಾರೆ ಅಂತ ಸೀನಿಯರ್ ರಸಿಕರ ಮಾತು. ಅಲ್ಲ, ಕಮ್ಬ್ಯಾಕು ಅದು ಜನ ಡಿಸೈಡ್ ಮಾಡ್ತಾರೆ. ನಮ್ದೇನಿದ್ರೆ ಬರೀ ಕೆಲಸ ಮಾಡ್ತೀವಿ ಅಷ್ಟೇ. ಪ್ರತಿಫಲ ದೇವ್ರಿಗೆ ಬಿಟ್ಟಿದ್ದು, ಪ್ರೇಕ್ಷಕ ಪ್ರೋ ಬಿಟ್ಟಿದ್ದು. ಬಟ್ ಒಂದು ಪ್ರಾಮಿಸ್ ಮಾಡ್ಬೋದು, ಹೊರಟ ಲವ್ ಅಂತ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಥಿಯೇಟ್ರಿಗೆ ಬರ್ತಾರೆ, ಖಂಡಿತ ಅವ್ರ ಪ್ರಾಮಿಸ್ ಉಳಿಸ್ಕೊತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ನಾವು ಹೊರಟ ಮುಖಾಂತರ ಪ್ರಶಾಂತ್ ಅವ್ರನ್ನ ಖ್ಯಾತಿ ಮಾಡಿದ್ರಿ, ಈಗ ಕಿಟ್ಟಪ್ಪನವ್ರನ್ನ ಬೆಳ್ಳಿತೆರೆ ಮೇಲೆ ಖ್ಯಾತಿ ಮಾಡಕ್ಕೆ ಕೊಟ್ಟಿದ್ರಿ, ಸುನಾಮಿ ಕಿಟ್ಟಿ ಅವ್ರನ್ನ. ಅದೇ ನಾನು ಹೇಳೋದಲ್ಲ, ಖ್ಯಾತಿ ನಾನು ಮಾಡೋಕ್ಕಾಗಲ್ಲ. 100% ಕಷ್ಟಪಡ್ತೀವಿ ಅಷ್ಟೇ. ಖ್ಯಾತಿ ಮಾಡೋದು ಅದು ಜನಗಳು ಬಿಟ್ಟಿದ್ದು. ಜಸ್ಟ್ ಒಂದು ಎಫರ್ಟ್ ಮಾಡ್ತೀವಿ ಅಷ್ಟೇ. ಎಲ್ಲ ಒಂದು ನಂಬಿಕೆಯಿಂದನೇ ಹೋಗ್ತೀವಿ. ನೋಡೋಣ ದೇವರು ಯಾವ ಥರ ಫಲ ಕೊಡ್ತಾನೆ ಅಂತ. ಇನ್ನು ಕೊಡಗಿನ ಬೆಡಗಿ ಚರಿಷ್ಮಾ ಅವರು ನಾಯಕಿ, ಇವ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಚರಿಷ್ಮಾ ಬೇಸಿಕಲಿ ರಂಗಭೂಮಿ ಕಲಾವಿದೆ. ಹಾಗಾಗಿ ನಮ್ಮ ಕೆಲವು ಡೈರೆಕ್ಟರ್ಗಳಿಗೆ ರಂಗಭೂಮಿ ಕಲಾವಿದೆ ಅಂದರೆ ಒಂದು ಅಟೆನ್ಷನ್ ಕೊಡ್ತೀವಿ ಆರ್ಟಿಸ್ಟ್ಗಳಿಗಿಂತ. ಯಾಕಂದರೆ ಅವ್ರಿಗಿರೋ ಒಂದು ಸ್ಟೇಜ್ ಪರ್ಫಾರ್ಮ್ ಮಾಡಿರೋದ್ರಿಂದ ಕ್ಯಾಮ್ರಾ ಮುಂದೆ ಮಾಡೋದಂಥ ಕಷ್ಟ ಏನಾಗಲ್ಲ ಅವ್ರಿಗೆ. ಆಮೇಲೆ ಒಂದು ಪಂಚಾಲಿಟಿ ಇರೋ ಒಂದು ಹುಡುಗಿ. ಆಮೇಲೆ ಎಲ್ಲದಕ್ಕಿಂತ ನಾನು ಮಾಡಿರೋ ಒಂದು ಇಡೀ ಸೀನಲ್ಲಿ ಸುಮಾರು ಒಂದು 2 ರಿಂದ 3 ಟೇಕ್ ಹೋಗೇ ಇಲ್ಲ ಹುಡುಗಿ. ಖಂಡಿತ ಒಂದು ಒಳ್ಳೆ ಫ್ಯೂಚರ್ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಇನ್ನು ಪ್ಯಾನ್ ಇಂಡಿಯಾ ಡೈರೆಕ್ಟರ್ ಆರ್ ಚಂದ್ರ ಸರ್ ತುಂಬ ಹೊಗಳ್ತಾ ಇರೋ ನೆನ್ನೆ ಕಿಟ್ಟಪ್ಪ ಅವ್ರ ಬಗ್ಗೆ, ನಿಮ್ಮ ಮೇಕಿಂಗ್ ಬಗ್ಗೆ, ಮೂರ್ತಿ ಸರ್ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಹೇಳಿದ್ನಲ್ಲ, ಎಲ್ಲ ಒಂದು ಫೆವಿಕಲ್ ಥರ ಹೇಳಿರಲ್ಲ, ಫೆವಿಕಲ್ ಹತ್ರ ಎಲ್ಲ ಅಂಟ್ಕೊಂಡ್ಬಿಟ್ಟಿದ್ದೀವಿ. ಕಿಟ್ಟಿ ಆಗಿರ್ಬೋದು, ಮೂರ್ತಿ ಹಣ್ಣು ಆಗಿರ್ಬೋದು. ಆ್ಯಕ್ಚುಲಿ ಇಲ್ಲಿ ಫೈಟಲ್ಲಿ 2 ಥರ ಬರುತ್ತೆ. ಒಂದು ಮ್ಯಾನ್ಯುಯಲ್ ಅಂತ ಬರುತ್ತೆ, ಒಂದು ಬಿಲ್ಡಪ್ಸ್ ಅಂತ ಬರುತ್ತೆ. ಸೊ ನಮಗೆ ಈ ಕತೆಗೆ ಮ್ಯಾನ್ಯುಯಲ್ ಬೇಕಾಯಿತು. ಮ್ಯಾನ್ಯುಯಲ್ ಅಂದರೆ ವಿತೌಟ್ ರೋಪು ವಿತೌಟ್ ಡುಪ್ ಮಾಡಬೇಕು. ಯಾಕಂದರೆ ಟ್ರೈಬ್ಸ್ ಅಂದಾಗ ಸುಮ್ಮನೆ ಒಂದು ಹೊಡೆದಾಗ 4 ಜನ ಬೆಳೆದು ಆ ಥರ ಬೇಕಾಗಿರಲಿಲ್ಲ. ಹೀರೋ ಬಂದು ಮ್ಯಾನ್ಯುಯಲ್ ಮಾಡಬೇಕು. ಮ್ಯಾನ್ಯುಯಲ್ ಅಂದರೆ ಏನು, ಒರಿಜಿನಲ್ ಸ್ಟಂಟ್ ಮಾಡಬೇಕು. ಸೊ ಅದರಲ್ಲಿ ಖಂಡಿತ, ಯಾಕಂದರೆ ಈಗ ಮ್ಯಾನ್ಯುಯಲ್ ಹೀರೋಗಳು ನೋಡಿದಂಗೆ ತುಂಬ ಕಮ್ಮಿ. ಸುಮ್ಮನೆ ರೋಪ್ ಹಾಕ್ಬಿಟ್ಟು ಬಿಲ್ಡಪ್ಸ್ ಎಲ್ಲ ತೆಗಿತೀವಿ, ಅದು ಆಡಿಯನ್ಸ್ ಗೊತ್ತಾಗುತ್ತೆ. ಬಟ್ ನೀವು ಲೈವಲ್ಲಿ ನೋಡಿದಾಗ ಕಿಟ್ಟಿನ ನಿಜವಾಗ್ಲೂ ಹಿಂಗೆಲ್ಲ ಫೈಟ್ ಮಾಡ್ತಾರಾ ಅನ್ನೋದೊಂದು ಗೂಸೂನ್ಸ್ ಅಂತ ಗ್ಯಾರಂಟಿ. ಆ ಒಂದು ಪ್ರಾಮಿಸ್ ನಾನು ಕೊಡ್ತೀನಿ. ಸೊ ಇದೆಲ್ಲ ಏನೇ ಮಾಡಿದ್ರು ಕೂಡ ಒಬ್ಬ ಅವ್ರು ಹೇಳಿದ್ರಲ್ಲ ಪಿಲ್ಲರು, ಒಬ್ಬ ನಿರ್ಮಾಪಕ ಖಂಡಿತ ಪಿಲ್ಲರು. ಆ ಪಿಲ್ಲರು ಈ ಸಿನಿಮಾದಲ್ಲಿ ಇನ್ನೂ ಗಟ್ಟಿಯಾಗಿ ನಿಂತ್ಕೊಂಡು ನಮ್ಮ ಮೂರ್ತಿ ಹಣ್ಣಿಗೆ ಖಂಡಿತ ಈ ಸಿನಿಮಾ ಒಳ್ಳೇದಾಗುತ್ತೆ ಅಂತ ನಾನು ಆಶಿಸ್ತೀನಿ. ನಿರ್ಮಾಪಕರನ್ನ ತುಂಬ ದೈತ್ಯ ಕಳನಟನಾಗಿ ಅಭಿನಯಿಸಿದ್ದೀರಿ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಅಭಿನಯದ ಬಗ್ಗೆ ಅಲ್ಲ, ಸ್ಕ್ರಿಪ್ಟಲ್ಲಿ ಆಲ್ರೆಡಿ ಒಂದು ಡಿಸೈನ್ ಅಂತ ಮಾಡ್ಕೊತೀವಿ. ವಿಲನ್ ಈ ಥರ ಮಾತಾಡಬೇಕು, ಈ ಥರ ನಡಿಬೇಕು ಅಂತ ಕೆಲವೊಂದು ಹಾವಭಾವಗಳು ಡಿಸೈನ್ ಮಾಡಿದಾಗ ನಾನು ಫಸ್ಟ್ ಯಾರು ವಿಲನ್ನು ಪಿಕ್ಚರ್ ಬಂದಿರಲಿಲ್ಲ. ಬಟ್ ಮೂರ್ತಿ ಹಣ್ಣು ಜೊತೆ ಅವ್ರ ಸಂಘಟನೆಗಳೆಲ್ಲ ಒಡನಾಟಗಳು ಅವರು ಟ್ರಾವೆಲ್ ಮಾಡಿದಾಗ ನನಗೆ ಏನೋ ಹೇಳ್ತಾರಲ್ಲ, ಸೊಂಟದಲ್ಲಿ ಮಗು ಇಟ್ಕೊಂಡು ಊರವರೆಲ್ಲ ಅಲ್ದಂಗೆ. ಸೊ ನನಗೆ ಮೂರ್ತಿ ಹಣ್ಣು ನೋಡಿದಾಗ ಟ್ರಿಗರ್ ಅನಿಸ್ತು. ಹಾಗಾಗಿ ಮೂರ್ತಿ ಹಣ್ಣನ್ನ ಮೋಲ್ಡ್ ಮಾಡಿದ್ವಿ. ಹಾಗಾಗಿ ಅವ್ರು ಪಕ್ಕ ಸೂಟ್ ಆದರು ಆ ಕ್ಯಾರೆಕ್ಟ್ರಿಗೆ. ಖಂಡಿತ ಒಂದು ಒಳ್ಳೆ ಪಾತ್ರಕ್ಕೆ ಏನು ಜೀವ ಕೊಡಬೇಕು ಖಂಡಿತ ಕೊಟ್ಟಿದ್ದಾರೆ. ಮುಂದಿನ ಬರೋ ಚಿತ್ರರಂಗದಲ್ಲಿ ಖಂಡಿತ ಒಬ್ಬ ಭರವಸೆಯ ಕಳನಟ ಆಗೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಅಂತ. ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ಹೇಳಿದ್ನಲ್ಲ, ಕೋರ ಸಿನಿಮಾ ಯಾಕೆ ನೋಡಬೇಕು ಅಂದರೆ, ಮೊನ್ನೆ ನಾನು ಮಧ್ಯೆ ಪ್ರೆಸ್ ಮೀಟಲ್ಲಿ ಮಾತಾಡಿದೆ. ಸುಮಾರು ಒಂದು 40 ವರ್ಷಗಳ ಕತೆ, ಹಿಂದಿನ ಕತೆ. ಯಾಕಂದರೆ ಆ ಒಂದು ಬ್ಯಾಕ್ ಡ್ರಾಪ್ ಇಟ್ಕೊಂಡು ಸಿನಿಮಾ ಮಾಡೋದೇ ಭಾಳ ಕಷ್ಟ. ಯಾಕಂದರೆ ಏನಾಗುತ್ತೆ ಅಂದರೆ, ಈಗಿನ ಅಪ್ಡೇಟಲ್ಲಿ ಏನೋ ಒಂದು ಸ್ವಲ್ಪ ಮಿಸ್ಟೇಕ್ ಆದರೆ ಯೂಟ್ಯೂಬಲ್ಲಿ ಮಾರ್ಕ್ ಹಾಕ್ತಾರೆ. ಈ ಕಾಲದಲ್ಲಿ ಇರಲಿಲ್ಲ, ಇದು ಯಾಕೆ ಯೂಸ್ ಮಾಡೋರು ಅಂತ. ಇಷ್ಟೊಂದು ಮುಂದುವರೆದಿರೋ ಒಂದು ಆಡಿಯನ್ಸ್ಗೆ ಖಂಡಿತ ಒಂದು ಚಾಲೆಂಜಿಂಗ್ ಸಬ್ಜೆಕ್ಟ್ ಮಾಡ್ತಾಯಿದ್ದೀವಿ. ಸೊ ಈಗಿನ ಒಂದು ಆ ಸಿನಿಮಾ ನೋಡಿದಾಗ ನಾವು ಯಾವ ಲೋಕದಲ್ಲಿದ್ದೀವಿ, ಒಂದು ಇಡೀ ಮಣ್ಣಿಗೆ ಹೊಡೆದಾಟ ಕೊಲೆ ಎಲ್ಲ ಆಗ್ತಾಯಿದೆಯಲ್ಲ. ಬಟ್ 40 ವರ್ಷ ಹಿಂದೆ ಈ ಥರ ಇತ್ತು ನಮ್ಮ ಕಲ್ಚರು, ಈ ಥರ ಸೊಗಡು ಇತ್ತ, ಈ ಥರ ಸಂಸ್ಕೃತ ಇತ್ತು ಅಂತ ಖಂಡಿತ ನಿಮ್ಗೆ ಫೀಲ್ ಆಗುತ್ತೆ. ನಾನು ಮತ್ತೆ ಹೇಳಿದಾಗೆ ಕೋರ ನಿಮ್ಗೆಲ್ಲರಿಗೂ ಕಾಡುತ್ತೆ. ಆಮೇಲೆ ಎಲ್ಲದಕ್ಕಿಂತ ನಮ್ಮ ಭಾರತೀಯ ನಮ್ಮ ಕರ್ನಾಟಕ ಚಿತ್ರರಂಗದಲ್ಲಿ ನೀವೆಲ್ಲ ಹಾಲಿವುಡ್ ನೋಡಿದ್ದೀರಾ, ಟೋನಿ ಜಾ, ಜಾಕಿ ಚಾನ್ ಅಂತ. ಈಗ ಹೊಸ ಪರಿಚಯ ನಮ್ಮ ಕನ್ನಡದಲ್ಲಿ ಇನ್ನೊಬ್ಬ ಟೋನಿ ಜಾ ಬರ್ತದಾನೆ. ದಯವಿಟ್ಟು ಇವನ ಮೇಲೆ ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಬೆಂಬಲ ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.